ಭಗವದ್ಗೀತೆ ಧರ್ಮ ಮತ್ತು ಜೀವನದ ಪಾಠ ಪ್ರಸ್ತಾವನೆ ಅರ್ಜುನನು ಕುರುಕ್ಷೇತ್ರದ ಯುದ್ಧಭೂಮಿಯಲ್ಲಿ ತನ್ನ ಸೋದರರು ಗುರುಗಳು ಮತ್ತು ಬಂಧುಗಳನ್ನು ಎದುರಿಸಬೇಕಾದ ಪರಿಸ್ಥಿತಿ ಬಂದಾಗ ಅವನ ಮನಸ್ಸು ದಿಗಿಲುಗೊಂಡಿತು. ಅವನು ಯುದ್ಧ ಮಾಡಲು ನಿರಾಕರಿಸಿದಾಗ ಶ್ರೀಕೃಷ್ಣನು ಅವನಿಗೆ ಜೀವನದ ಗೂಢಾರ್ಥಗಳನ್ನು ಬೋಧಿಸಿದರು. ಇದೇ ಭಗವದ್ಗೀತೆ. ಈ ಕಥೆಯಲ್ಲಿ ನಾವು ರಾಜೇಶ್ ಎಂಬ ಯುವಕನ ಮೂಲಕ ಗೀತೆಯ ಸಾರಾಂಶವನ್ನು ನೋಡೋಣ. ಭಾಗ 1. ರಾಜೇಶ್ನ ದುಂದುಗಾರಳು. ರಾಜೇಶ್ ಒಬ್ಬ ಯಶಸ್ವಿ ಸಾಫ್ಟ್ವೇರ್ ಇಂಜಿನಿಯರ್. ಆದರೆ ಕೆಲಸದ ಒತ್ತಡ, ಸ್ಪರ್ಧೆ ಮತ್ತು ನೈತಿಕ ದ್ವಂದ್ವಗಳಿಂದ ಅವನ ಮನಸ್ಸು ಕಳೆಗುಂದಿತ್ತು. ಒಂದು ದಿನ ಅವನ ಕಂಪನಿಯಲ್ಲಿ ಒಂದು ದೊಡ್ಡ ವಿವಾದ ಬಂತು. ಅವನ ಮ್ಯಾನೇಜರ್ ಅವನನ್ನು ಒಂದು ಅನೈತಿಕ ಪ್ರಾಜೆಕ್ಟ್ ಮೇಲೆ ಕೆಲಸ ಮಾಡಲು ಹೇಳಿದಾಗ ರಾಜೇಶ್ ಗೊಂದಲಕ್ಕೊಳಗಾದ. ನಾನು ಏನು ಮಾಡಬೇಕು? ಕೆಲಸವನ್ನು ಕಳೆದುಕೊಳ್ಳುವ ಭಯ ಅಥವಾ ನನ್ನ ನೀತಿಗೆ ವಿರುದ್ಧವಾಗಿ ಹೋಗುವುದು? ಅವನು ತನ್ನ ಗೆಳೆಯ ಅನಿರುದ್ಧ್, ಒಬ್ಬ ಧಾರ್ಮಿಕ ವಿದ್ವಾಂಸಗೆ ಫೋನ್ ಮಾಡಿದ. ಅನಿರುದ್ಧ್ ಹೇಳಿದ, ನೀನು ಒಂದು ಯುದ್ಧಭೂಮಿಯಲ್ಲಿದ್ದೀಯ ರಾಜೇಶ್. ನಿನ್ನ ಮನಸ್ಸೇ ನಿನ್ನ ಶತ್ರು. ನಾನು ನಿನಗೆ ಗೀತೆಯ ಸಾರಾಂಶ ಹೇಳುತ್ತೇನೆ. ಭಾಗ 2. ಶ್ರೀಕೃಷ್ಣನ ಬೋಧನೆ. ಅನಿರುದ್ಧ್ ರಾಜೇಶ್ಗೆ ಗೀತೆಯ ಮೂಲ ಪಾಠಗಳನ್ನು ಹೇಳಲು ಪ್ರಾರಂಭಿಸಿದ. 1. ಕರ್ಮಯೋಗ. ಕರ್ತವ್ಯದ ಮಹತ್ವ. ಕರ್ಮಣ್ಯೇವಾಧಿಕಾರಸ್ಥೆ. ನಿನಗೆ ಕೆಲಸ ಮಾಡುವ ಹಕ್ಕು ಮಾತ್ರ ಇದೆ. ಫಲದ ಇಚ್ಛೆ ಮಾಡಬೇಡ ರಾಜೇಶ್. ನೀನು ನಿನ್ನ ಕರ್ತವ್ಯವನ್ನು ಮಾಡು, ಆದರೆ ಫಲದ ಬಗ್ಗೆ ಚಿಂತಿಸಬೇಡ. ನೀನು ಸರಿಯಾದ ಕೆಲಸ ಮಾಡು, ಪರಿಣಾಮ ಭಗವಂತನ ಹಸ್ತದಲ್ಲಿದೆ. ರಾಜೇಶ್ ಯೋಚಿಸಿದ, ಹಾಗಾದರೆ ನಾನು ನನ್ನ ಮ್ಯಾನೇಜರ್ಗೆ ಇದು ತಪ್ಪು ಎಂದು ಹೇಳಬೇಕು. ಅದರ ಪರಿಣಾಮ ಏನಾದರೂ ಆಗಲಿ. 2. ಜ್ಞಾನಯೋಗ. ಮನಸ್ಸಿನ ಶಾಂತಿ. ಯೋಗಸ್ಥ ಕುರು ಕರ್ಮಾಣಿ. ಯೋಗದಲ್ಲಿ ಸ್ಥಿರನಾಗಿ ಕರ್ಮ ಮಾಡು. ನೀನು ಯಾವಾಗಲೂ ಶಾಂತಿ ಮತ್ತು ಸಮತೋಲನದಿಂದ ಕೆಲಸ ಮಾಡು. ಯಶಸ್ಸು, ವಿಫಲತೆ, ಲಾಭ ನಷ್ಟ, ಜಯ ಪರಾಜಯ ಇವೆರಡೂ ಒಂದೇ. ರಾಜೇಶ್ಗೆ ಅರ್ಥವಾಯಿತು. ನಾನು ಫಲದ ಬಗ್ಗೆ ಚಿಂತಿಸದೆ ನನ್ನ ಕೆಲಸವನ್ನು ನಿಷ್ಠೆಯಿಂದ ಮಾಡಬೇಕು. 3. ಭಕ್ತಿಯೋಗ. ಭಗವಂತನ ಮೇಲೆ ನಂಬಿಕೆ. ಮನ್ಮನಾಭವ ಮದ್ಭಕ್ತೋ. ನನ್ನಲ್ಲಿ ಮನಸ್ಸು ಇಡು, ನನ್ನ ಭಕ್ತನಾಗು. ನೀನು ಏನು ಮಾಡಿದರೂ ಅದನ್ನು ಭಗವಂತನಿಗೆ ಅರ್ಪಿಸು. ನೀನು ಕೇವಲ ಒಂದು ಸಾಧನ. ರಾಜೇಶ್ ನಿರ್ಧಾರ ಮಾಡಿದ, ನಾನು ಸತ್ಯವನ್ನು ಹೇಳುತ್ತೇನೆ, ಅದರ ಪರಿಣಾಮ ಏನೇ ಆಗಲಿ. ಭಾಗ 3. ರಾಜೇಶ್ನ ನಿರ್ಧಾರ. ಮರುದಿನ ರಾಜೇಶ್ ತನ್ನ ಮ್ಯಾನೇಜರ್ಗೆ ಹೇಳಿದ, ಸರ್, ಈ ಪ್ರಾಜೆಕ್ಟ್ ನೀತಿಗೆ ವಿರುದ್ಧ. ನಾನು ಇದರಲ್ಲಿ ಭಾಗವಹಿಸಲು ಸಾಧ್ಯವಿಲ್ಲ. ಮ್ಯಾನೇಜರ್ ಕೋಪಗೊಂಡರೂ ಕೆಲವು ದಿನಗಳ ನಂತರ ಕಂಪನಿಯ ಸಿಇಒಗೆ ಈ ವಿಷಯ ತಿಳಿದು ಬಂತು. ಅವರು ರಾಜೇಶ್ನ ನೈತಿಕ ಧೈರ್ಯವನ್ನು ಮೆಚ್ಚಿದರು ಮತ್ತು ಅವನನ್ನು ಪ್ರೋತ್ಸಾಹಿಸಿದರು. ಉಪಸಂಹಾರ. ರಾಜೇಶ್ ಅನಿರುದ್ಧ್ಗೆ ಧನ್ಯವಾದ ಹೇಳಿದ. ಗೀತೆಯ ಪಾಠ ನನ್ನ ಜೀವನವೇ ಬದಲಾಯಿಸಿದೆ. ನಾನು ಈಗ ಶಾಂತಿಯಿಂದ ಕೆಲಸ ಮಾಡುತ್ತೇನೆ. ಅನಿರುದ್ಧ್ ನಗುತ್ತ ಹೇಳಿದ, ಗೀತೆ ಕೇವಲ ಒಂದು ಗ್ರಂಥ ಅಲ್ಲ ರಾಜೇಶ್, ಅದು ಜೀವನದ ಮಾರ್ಗದರ್ಶಿ. ಯದಾ ಯದಾ ಹಿ ಧರ್ಮಸ್ಯ. ಧರ್ಮಕ್ಕೆ ಅವನತಿ ಬಂದಾಗ ಭಗವಂತ ಅವತಾರ ತಾಳುತ್ತಾನೆ. ನೀನು ನಿನ್ನ ಧರ್ಮವನ್ನು ರಕ್ಷಿಸಿಕೊಂಡಿದ್ದೀಯಾ? ಕಥೆಯ ಸಾರಾಂಶ. ಕರ್ತವ್ಯದ ಪ್ರಾಮುಖ್ಯತೆ. ನೀನು ನಿನ್ನ ಕರ್ಮ ಮಾಡು, ಫಲದ ಬಗ್ಗೆ ಚಿಂತಿಸಬೇಡ. ಮನಸ್ಸಿನ ಶಾಂತಿ. ಯಾವಾಗಲೂ ಸಮತೋಲನದಿಂದ ಇರು. ಭಕ್ತಿ ಮತ್ತು ನಂಬಿಕೆ. ಭಗವಂತನ ಮೇಲೆ ನಂಬಿಕೆ ಇಡು. ಭಗವದ್ಗೀತೆಯು ಕೇವಲ ಒಂದು ಧಾರ್ಮಿಕ ಗ್ರಂಥ ಅಲ್ಲ, ಅದು ಜೀವನದ ವಿಜ್ಞಾನ.